ಕೊಟ್ಬಿಟ್ರು. ಈಗ ಅಲ್ಲಿ ಒಂದು ಜನ ರೊಚ್ಚಿಗೆ ಇದ್ದಾರೆ. ಅಲ್ಲಿ ಒಂದು ಪರಿಸರವಾದಿಗಳು ತಪ್ಪು ಮಾಡಿದ್ರಿ, ಯಾಕೆ ಚರ್ಚೆ ಯಾಕೆ ಮಾಡಲಿಲ್ಲ, ಒಪ್ಪಿಗೆ ಯಾಕೆ ಕೊಟ್ಟರೆ ಸಹ ಯಾಕೆ ಮಾಡಿದ್ರಿ ಶುರುವಾಗ್ಯದ. ಇದು ತಪ್ಪನ್ನೋರು ಇದು ತಪ್ಪುಗಳನ್ನ ನೀವು ಮೇಲೆ ಯಾಕೆ ಮಾಡ್ತೀರಿ, ಈ ತಪ್ಪನ್ನು ಯಾಕೆ ಮಾಡಿದ್ರಿ, ಏನೋ ಗಣಿಗಾರಿಕೆಗಳಿಂದ ಏನು ನಿಮ್ಮ ದುಡ್ಡು ಬರ್ತದೋ ಅದು ಹೊಂದಾಣಿಕೆ ಆಗಿತ್ತು ಮಾಡಿದ್ರೆ ಮತ್ತೇನು ಮಾಡಿದ್ರಿ. ಅದು ಒಂದು ಅನಿವಾರ್ಯನೇ ಇತ್ತು ಅದು ಗಣಿಗಾರಿಕೆಗೆ. ಹೌದು ಹೊರಗಿನ ತರಿಸ್ಬೇಕಾಗಿತ್ತು, ಕಲ್ಲಿದ್ದರು ಮತ್ತೇನೋ ಅಂತಲ್ಲ, ಅಥವಾ ಕಬ್ಬಿಣವನ್ನು ಒಪ್ಪೋಣ ಮಾತನ್ನು, ಅದಕ್ಕೆ ಇನ್ನಷ್ಟು ಡಿಸ್ಕಷನ್ ಮಾಡಬೇಕಾಗಿತ್ತಲ್ಲ. ಯಾಕಂತಂದ್ರೆ ಇಲ್ಲಿ ಎರಡು ವಿಷಯಗಳು ನಿಮ್ಮ ಜೊತೆಗೆ ಯಾಕೆ ಚರ್ಚೆ ಮಾಡ್ತಾ ಇದ್ದೀನಿ. ನಮ್ಮ ಎಚ್ಚರಿಕೆ ಅವರ ನೀವು ಇವತ್ತು ಭಾಳ ಎತ್ತರಕ್ಕೆ ಬೆಳೀತಾ ಇದ್ದೀರಿ, ಆದರೆ ಇವ್ರನ್ನೆಲ್ಲ ನೋಡ್ಬೇಕಲ್ಲ ನೀವು, ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತದೆ ಏನಾಗ್ತದೆ ಅಂತೇಳಿ. ಇದೇ ಕಾಲಕ್ಕೆ ನಿಮ್ಮ ಏನಪ್ಪ ಅಂದ್ರೆ ಪ್ರತಿಸ್ಪರ್ಧಿ ಸಿ ಎಮ್ ನಮ್ಮ ಸಿದ್ದರಾಮಯ್ಯನವರು ನಾವು ದ್ವೇಷ ರಾಜಕಾರಣ ಮಾಡೋದಿಲ್ಲ ರೀ, ನಮಗೆ ಯಾರ ಜೊತೆಗಿಲ್ಲ ಅಂತ ಅವರು ತೇರಿಸಿ ಹೊಡೆದು ಬಿಟ್ಟಿದ್ದಾರೆ. ಯಾರ್ಯಾರೋ ಭಾರ ಹೊರದಿಲ್ಲ ಅದನ್ನು. ನೀವು ಆರೋಪ ಮಾಡಿದ್ರೆ ಸತ್ಯ ಆಗೋದಿಲ್ಲ, ನೀವು ಆರೋಪ ಮಾಡದಿದ್ರೆ ಸತ್ಯ ಸುಳ್ಳಾಗೋದನ್ನೇ ಹೋಗೋದಿಲ್ಲ. ಅದು ಇರುವುದನ್ನು ಇವತ್ತು ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ, ಯಾವ ದ್ವೇಷ ರಾಜಕಾರಣ ಮಾಡಿಲ್ಲ, ಯಾರು ಶಿಕ್ಷಿಸ್ಬೇಕಂತಿಲ್ಲ. ಯಡಿಯೂರಪ್ಪನವ್ರದ್ದಾಗಿರ್ಬೋದು, ಆಗಿರ್ಬೋದು, ಅವ್ರು ಮಾಡಿದ ತಪ್ಪಿನಿಂದ ಅವ್ರು ಗುರುತಿಸ್ಕೊಂಡಿದ್ದಾರೆ. ಅದು ನಮ್ಮೇಲೆ ಆರೋಪ ಮಾಡಿದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವೆಲ್ಲವೂ ನೆನಪಿಸಿಕೊಂಡಾಗ ಇವೆಲ್ಲ ನೆಲೆಯಲ್ಲೇ ಇವತ್ತು ಕುಮಾರಸ್ವಾಮಿಗಳು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಚರ್ಚಾ ವಿಷಯ ಆಗಿ ಬೆಳೀತಾ ಇದೆ. ಯಾಕೆ ಚರ್ಚಾ ವಿಷಯ ಆಗ್ತದೆ? ಹೌದು, ಸಹಜವಾಗಿ ಯಾರಾದರೂ ಇವರು ವಿರೋಧಿಗಳು ಅದನ್ನು ಒಪ್ಕೊಳ್ಳೋದಿಲ್ಲ. ಅದನ್ನು ನಾವೇನಾದರೂ ಮಾಡಂತ ಹೇಳಿಲ್ರಿ ಪ್ರಜ್ವಲ್ ಅವರಿಗೆ. ಅದೇ ಕಾಲಕ್ಕೆ ಯಡಿಯೂರಪ್ಪನವ್ರಿಗೆ ನೀವು ಒಳಗೆ ಕರ್ಕೊಂಡು ಹೋಗ್ರಿ ನಾವು ಹೇಳಿಲ್ಲ, ತಾವು ಮಾಡಿದಂಥದ್ದು ಅದಕ್ಕೆ ನಾವು ಮಾತಾಡಕತ್ತೀವಿ. ಹೌದು, ಮತ್ತು ರಾಜಕಾರಣದಲ್ಲಿ ಮತ್ತು ಸಾರ್ವಜನಿಕ ವ್ಯಕ್ತಿ ಆದಾಗ ಸಹಜವಾಗಿ ಅವ್ರ ಬಗ್ಗೆ ಚಿಂತನೆ, ಅವ್ರ ಬಗ್ಗೆ ವಿಮರ್ಶೆ, ಅವ್ರ ಬಗ್ಗೆ ಟಿಪ್ಪಣಿಗಳು ನಡೀತಾನೆ ಇರ್ತಾವೆ. ಹಂಗಾಗ್ಯದಪ್ಪ ಅಂತೇಳಿ ಅದಕ್ಕೆ ಇವತ್ತು ಎಚ್ಚರಿಕೆಯವರು ತಾವು ಮಿನಿಸ್ಟರ್ ಆಗಿದ್ದು ಒಂದು ಸಂತೋಷ ವಿಷಯ. ಆದರೆ ಇದನ್ನು ಸಹಿಸ್ಲಿಕ್ಕಾಗಲ್ಲ ಅಂತ ಕೆಲವು ಜನ ನಮ್ಮನ್ನು ಸಹಿತ ಮುಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ದೇವೇಗೌಡ ಕುಟುಂಬವನ್ನು ಮುಗಿಸ್ಲಿಕ್ಕೆ ನೋಡಲಿಕ್ಕೆ ಹಚ್ಚಿದ್ದಾರೆ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಅಂದರೆ ಸಿಂಪತಿ ಗೇನ್ ಮಾಡೋ ಸಲುವಾಗಿರ್ಬೋದು, ಬೇಡ ನಿಜವಾಗಿಯೂ ಅವರ ಅದನ್ನು ಏನಪ್ಪ ಅಂದ್ರೆ ಅವ್ರು ಫಿನಿಷ್ ಮಾಡೋದು ಸಹಜದ. ಇವಾಗ ಸಿದ್ದರಾಮಯ್ಯನವ್ರು ಯಾಕ್ರಿ ತಮ್ಮ ವೈರಿಗಳನ್ನ ಬೆಳೆಸ್ಕೊಳ್ತಾರೆ, ತಮ್ಮ ಎದುರಾಳಿಗಳನ್ನ ಬೆಳೆಸ್ಕೊಳ್ತಾರೆ. ಅದೇ ಕಾಲಕ್ಕೆ ಎಚ್ ಡಿ ಕುಮಾರಸ್ವಾಮಿಗಳು ಯಾಕೆ ತಮ್ಮ ಎದುರಾಳಿಗಳನ್ನ ಬೆಳೆಸ್ಕೊಳ್ತಾರೆ, ಅದೇ ಕಾಲಕ್ಕೆ ಯಡಿಯೂರಪ್ಪನವ್ರು ತಮ್ಮ ಎದುರಾಳಿಗಳನ್ನ ಯಾಕೆ ಬೆಳೆಸ್ಕೊಳ್ತಾರೆ. ತಾವು ಅಷ್ಟಪ್ಪ ನೋಡಿದ್ರು, ಹಿಂದೆ ಬಿ ಶಿವಪ್ಪತ್ತಿದ್ದರು, ಅವ್ರ ಜೊತೆ ಇವರು ಕಾಂಪಿಟೇಷನ್ ಮಾಡ್ತಿದ್ರು ಯಡಿಯೂರಪ್ಪನವರು. ಅದೇ ಕಾಲ ಎ ಕೆ ಸುಬ್ಬಯ್ಯನವರು ಇದ್ದರು. ಎ ಕೆ ಸುಬ್ಬಯ್ಯನವರು ಇವರು ವಿರೋಧಿಗಳಿದ್ದರು ಒಂದು ಕಾಲಕ್ಕೆ, ಅವ್ರನ್ನೆಲ್ಲ ಬದಿ ಸೇರಿಸಿದ್ರು. ಅದೆಲ್ಲಕ್ಕಿಂತ ಹೆಚ್ಚಿಗೆ ಅನಂತಕುಮಾರ್ ಅವರು ಇವರು ಮುಖ್ಯಮಂತ್ರಿ ಸ್ಥಾನಕ್ಕೆ ದೊಡ್ಡ ಪ್ರಬಲ ಪ್ರತಿಸ್ಪರ್ಧಿ. ಟೈಮ್ ಸುಮಾರು ಪಾಪ ಅವ್ರು ತಿರ್ಕೊಂಡು ಹೋಗಿಬಿಟ್ರು. ಹಾಗಾಗಿ ಎಷ್ಟು ವಿರೋಧ ಮಾಡಿಲ್ಲ ಇವರು ಅವ್ರ ವಿರೋಧವಾಗಿ. ಎಲ್ಲರೂ ತಮ್ಮ ವಿರೋಧಿಗಳನ್ನ ಮುಗಿಸೋದಕ್ಕೆ ದಂಡ ಹೆಚ್ಚೋಕ್ಕೆಲ್ಲ ಪ್ರಯತ್ನ ಮಾಡೋಲ್ಲ. ಯಡಿಯೂರಪ್ಪ ಇರ್ಬೋದು, ಎಚ್ ಡಿ ಕುಮಾರಸ್ವಾಮಿಗಳು ಇರ್ಬೋದು, ಸ್ವತಃ ದೇವೇಗೌಡರು ಇರ್ಬೋದು. ಹಿಂದಿನ ಅನೇಕ ಅವ್ರ ರಾಜಕೀಯ ತಮ್ಮ ಸ್ವಪಕ್ಷದ ರಾಜಕೀಯ ವಿರೋಧಿಗಳ ಸಹಿತ ಇವರು ದಂಡಿ ಕಳಿಸಿದ್ದಾರೆ. ಹೌದಪ್ಪ ಅಂತೇಳಿ ಇದು ನಿರಂತರ ನಡೀತಿರೋದು ಒಂದು ಕ್ರಿಯೆ. ನಾವು ಈ ಸಂದರ್ಭದಲ್ಲಿ ಯಾಕೆ ಮಾತಾಡ್ತಿದ್ವಿ ಅಂದರೆ ಇದು ಯಾರನ್ನೇ ಯಾರು ಮುಗಿಸೋಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮ ಕೈ ಒಂದು ದೊಡ್ಡ ಅವಕಾಶ ಸಿಕ್ಕಿತ್ತು. ಎಂಥದ್ದು ಒಂದು ಏನೋ ನೀವು ಆಗ್ತಿರೋದು ಕನಸುಗಳಿರಲಿಲ್ಲ. ಕೈಗಾರಿಕಾ ಮಿನಿಸ್ಟರ್ ಆಗ್ತೀನಿ ಅಥವಾ ಮತ್ತೆ ಅಗ್ರಿಕಲ್ಚರ್ ಕೇಳಿದ್ರಿ, ನಿಮಗೆ ಸಿಕ್ಕ ತಕ್ಷಣ ಮೊದಲಿಗೆ ಅದು ದೇವದಾರಿ ಬೆಟ್ಟ ಭಾಳ ಅದ್ಭುತವಾದ ಗುಡ್ಡ ಕಾಡು ಎಲ್ಲ ದೃಶ್ಯಗಳನ್ನ ನಾವು ನೋಡಿದ್ವಿ. ಈ ನಮ್ಮ ಏನಪ್ಪ ಅಂತಂದ್ರೆ ಸಂಡೂರಿನ ಸುತ್ತಮುತ್ತ ಒಂದು ಏನು ನಿಸರ್ಗ ಅದಲ್ಲ, ಆ ನಿಸರ್ಗದ ಅಡಿ ಅದನ್ನು ನಾವು ಅಲ್ಲಿ ಇದರನ್ನು ಹಡ್ಡೆ ಕಳಿಸೋದು ಎಷ್ಟು ಯೋಗ್ಯ, ಅದನ್ನು ಮಾರೋದು ಎಷ್ಟು ಯೋಗ್ಯ ಅನ್ನೋದು ಚರ್ಚೆ ವಿಷಯ ಆಗ್ಯಾವ. ಯಾಕಂತಂದ್ರೆ ಈಗಾಗಲೇ ಬಳ್ಳಾರಿ ಇದ್ದಿದ್ದು ಖಾಲಿ ಆಗಿದೆ ಕಬ್ಬಿಣ ಅದರಿಂದಾಗಿ. ಒಬ್ಬ ಜನಾರ್ದನ್ ರೆಡ್ಡಿ ಅವ್ರ ಜೊತೆಗಾರರಿಂದಾಗೆ ಇವತ್ತು ಇಡೀ ಬಳ್ಳಾರಿ ಈ ಕಬ್ಬಿಣ ಗಣಿಗಳು ಏನಪ್ಪ ಅಂತಂದ್ರೆ ಇವತ್ತು ಬರಿದಾಗಲಿಕ್ಕೆ ಹೆಚ್ಚಿದಾವೆ. ಅದ್ರ ಜೊತೆ ಸಂಡೂರು ಇನ್ನೂ ಒಂದಿಷ್ಟು ಉಳಿದದ, ಇನ್ನೊಂದು ಸ್ವಲ್ಪ ಅಲ್ಲಿ ಮಹಾರಾಜ ಹಿಂದಿನ ಗೋರ್ಪಡೆ ಮಹಾರಾಜರಿಂದನೋ ಅಲ್ಲಿ ರಾಜತ್ವದಿಂದನೋ ಅಲ್ಲಿ ಜನರಿಂದನೋ ಒಂದು ಸ್ವಲ್ಪ ಏನೋ ಉಳಿದದ. ಅದಕ್ಕೂ ಸಹಿತ ಇವತ್ತು ಕೈ ಹಚ್ಚುವಂಥ ಕೆಲಸ ನೀವು ಮಾಡಿದ್ರಿ. ಅಂದಾಗಿ ಇವು ಟೀಕೆ ನಾಳೆ ಬರೋದನ್ನ ರೀ. ಈಗ ಅದ ಶುರು ಆಯ್ತಲ್ಲ, ಈಗ ಮೂಮೆಂಟ್ ಸ್ಟಾರ್ಟ್ ಆಗ್ಯದ. ಅದು ಎರ್ತು ಹೋಗ್ತದೆ ನೋಡಬೇಕು. ಆದರೆ ಹೆಜ್ಜೆ ತಪ್ಪಾಗಿಟ್ಟೆ ಕರ್ನಾಟಕದವರಾಗೆ ಅನ್ನೋ ಸಿಂಪಲ್ ಪ್ರಶ್ನೆ. ಅಂದ್ರೆ ನಾನು ಹೇಳೋ ಉದ್ದೇಶ ಏನಪ್ಪ ಈ ಸಂದರ್ಭ ಚರ್ಚೆಗೆ ತೆಗೆದುಕೊಂಡಂಥ ಉದ್ದೇಶ ಏನಂದ್ರೆ ಯಾರು ಫಿನಿಷ್ ಮಾಡೋಲ್ಲ ಸಾಧ್ಯ ಇಲ್ಲ. ನಾವು ಮಾಡುತ್ತಿರುವಂಥ ಕ್ರಿಯೆಗಳಿಂದ ಕೆಲಸಗಳಿಂದ ನಾವು ಸರಿಯೋ ತಪ್ಪು ಮಾಡೋದ್ರಿಂದ ಇವೆಲ್ಲ ನಿರ್ಮಾಣ ಆಗ್ತಾಯಿದ್ದಾವೆ. ಈ ಮೂಮೆಂಟ್ ದೊಡ್ಡದಾಗ್ತಾ ಹೋಯ್ತಪ್ಪ ಅಂತಂದ್ರೆ ಏನೂ ಆಗ್ಬೋದು ಅಂತ. ಇದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಸಮಾಧಾನಕರ ವಿಷಯ ಅಂದರೆ ಈಗ ಆದಂಥ ನಮ್ಮ ಏನು ಕೈಗಾರಿಕಾ ಮಿನಿಸ್ಟರ್ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿಗಳು ವಿಶೇಷವಾಗಿ ಅವ್ರ ಜೊತೆಗಾರರು NDA ಜೊತೆಗಾರರು ಸಪ್ರೇಟಾಗಿ ಹೋಗುತ್ತಿರುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಹೀಗಾಗಿ ಇವ್ರು ಎಷ್ಟು ದಿನಗಳವರೆಗೆ ಮಿನಿಸ್ಟ್ರಾಗಿ ಮುಂದುವರಿಬೋದು ಅಂತ. ಯಾಕೆ ಮೋದಿ ಸರ್ಕಾರ ಇವತ್ತು ಎಷ್ಟು ದಿವಸ ಮುಂದುವರಿತದೆ ಅನ್ನೋದು ಒಂದು ಪ್ರಶ್ನೆ ಚಿಹ್ನೆ ಅಲ್ಲಿ ಬಂದು ನಿಂತದ. ಇಂಥ ಸಂದರ್ಭದಲ್ಲಿ ಸಡನ್ನಾಗಿ ಆ ಡಿಸಿಷನ್ ತೊಗೊಳಕ್ಕಿಂತ ಒಂದು ಸ್ವಲ್ಪ ವೇಟ್ ಮಾಡಿ ತೊಗೋಬೇಕಾಗಿತ್ತು.
ಚರ್ಚೆ ಮಾಡಬೇಕಾಗಿತ್ತು. ಏನಪ್ಪ ಅದು ಕಾರ್ಡ್ ಎಷ್ಟು ಲಾಸ್ ಆಗ್ಬೋದು, ಏನು ಲಾಸ್ ಆಗ್ಬೋದು, ಅದಕ್ಕೆ ಸಂಬಂಧಿಸಿದಂಥವ್ರನ್ನ ಎಕ್ಸ್ಪರ್ಟ್ಗಳನ್ನ ಕರೆಸಿ ವಿಚಾರ ಮಾಡಿ